ಡಿಜಿಪಿ ಓಂ ಪ್ರಕಾಶ್ ಕೊಲೆ ಮಾಡಲಾಗಿದೆ. ಮನೆಯ ಹಾಲ್ ತುಂಬೆಲ್ಲ ರಕ್ತ ಚೆಲ್ಲಿತ್ತು. ಹಲವು ಬಾರಿ ಚಾಕುವಿನಿಂದ ಇರಿದು ಪತ್ನಿ ಹತ್ಯೆಯನ್ನು ಮಾಡಿದ್ದಾರೆ. ಅತ್ಯಂತ ಭೀಕರವಾಗಿ ಕೊಲೆಯನ್ನು ಮಾಡಿದ್ದಾರೆ ಓಂ ಪ್ರಕಾಶ್ದು. ಮನೆಯ ಹಾಲೆಲ್ಲವೂ ಕೂಡ ರಕ್ತ ಸಿಕ್ತವಾಗಿತ್ತು. ಗೋಡೆ ಮೇಲೆ ರಕ್ತ ಚೆಲ್ಲಿತ್ತು. ಅಂದರೆ ಆ ಥರನ ಹಲ್ಲೆ ಮಾಡಿದ್ದಾರೆ, ಅಂದರೆ ಕೊಲೆ ಮಾಡಿದ್ದಾರೆ ಅಂತ ಇವು. ರಕ್ತದ ಮಡುವಿನಲ್ಲಿ ದೇಹ ಬಿದ್ದಿತ್ತು. ಒಂದೇ ಸಾರಿಗೆ ಸತ್ತಿಲ್ಲ ಇವರು ಓಂ ಪ್ರಕಾಶ್. 10 ರಿಂದ 15 ನಿಮಿಷ ನರಳಾಡಿದ್ದಾರೆ. ನೋಡಿ, ನಿಮಗೆಲ್ಲ ಕಂಪ್ಲೇಂಟ್ ತೋರ್ಸೋಕ್ಕಾಗೋದಿಲ್ಲ, ಯಾಕಂದರೆ ಬ್ಲಡ್ ಸಿಕ್ಕಾಪಟ್ಟೆ ಇದೆ. ಮೊದಲೇ ಅವ್ರದ್ದು ಸ್ವಲ್ಪ ದಪ್ಪ ಇದ್ದರು ಓಂ ಪ್ರಕಾಶ್ ಅವರು. ವಿರೋಧವನ್ನು ಮಾಡಿದ್ದಾರೆ ಅವರು. ಆದರೆ ಇವರು ಏನು ಮಾಡಿದ್ದಾರೆ, ತಾಯಿ ಮಗಳು ಪ್ಲ್ಯಾನ್ ಮಾಡಿ ಕಣ್ಣಿಗೆ ಖಾರದ ಪುಡಿ ಹಾಕಿ ಅಡುಗೆ ಎಣ್ಣೆ ಏನಿದೆ ಅದನ್ನು ಮೈ ಮೇಲೆ ಸುರಿದು ಕೈಕಾಲೆಲ್ಲ ಕಟ್ಟಿ ಅದಾದ ಮೇಲೆ ಚಾಕು ಚುಚ್ಚಿದ್ದವರು. ಹೊಟ್ಟೆ ಭಾಗಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಇರಿದಿದ್ದಾರೆ. ಕುತ್ತಿಗೆ ಭಾಗ ಮತ್ತು ತಲೆಗೆ ಇರಿದಿದ್ದಾರೆ. 8 ರಿಂದ 10 ಬಾರಿ ತೀವ್ರ ರಕ್ತಸ್ರಾವ ಆಗಿ ಸ್ಥಳದಲ್ಲೇ ಒದ್ದಾಡಿ ನರಳಾಡಿ ಓಂ ಪ್ರಕಾಶ್ ಪ್ರಾಣವನ್ನು ಬಿಟ್ಟಿದ್ದಾರೆ. ನೋಡಿ, ಎಲ್ಲ ಚೆಲ್ಲಾಪಿಲಾಗಿದೆ. ಡೈನಿಂಗ್ ಟೇಬಲ್ ಆ ಕಡೆ ಇದೆ ನೋಡಿ, ಊಟ ಮಾಡ್ತಾ ಇದ್ರು ಅಲ್ಲಿ ಅವರು. ಆ ಕಡೆ ಸ್ವಲ್ಪ ಮೂಲೆಯಲ್ಲಿ, ಅಲ್ಲಿಂದ ದರ 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 ಅಂತ ಎಳ್ಕೊಂಡು ಬಂದಿದ್ದಾರೆ ಹಾಲ್ ಕಡೆಗೆ. ಅವ್ರು ವಿರೋಧವನ್ನು ಮಾಡ್ತಾನೆ ಬರ್ತಾ ಇದ್ರು. ಕಣ್ಣಿಗೆ ಖಾರದ ಪುಡಿ ಇದೆ, ಏನು ಕಾಣಿಸ್ತಾ ಇಲ್ಲ. ಆದರೆ ಏನು ಮಾಡ್ತಾರೆ ಇವರು, ಅವ್ರನ್ನ ನೆಲಕ್ಕೆ ಕೆಡವಿಬಿಡ್ತಾರೆ ಇಬ್ಬರು ಸೇರಿಕೊಂಡು. ಅದಾದ ಮೇಲೆ ಕೊಲೆ ಮಾಡ್ತಾರೆ. ಮಾಜಿ ಡಿಜಿಪಿ ಓಂ ಪ್ರಕಾಶ್ ಅಂತಿಮ ದರ್ಶನ ನಡೀತಾ ಇದೆ. HSR ಲೇಔಟ್ನ ಟೆನ್ನಿಸ್ ಕ್ಲಬ್ನಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಹಲವು ಹಿರಿಯ ಅಧಿಕಾರಿಗಳು ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಮಧ್ಯಾಹ್ನ 3 ಗಂಟೆವರೆಗೂ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಗರ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಕೂಡ ಇದ್ದಾರೆ. ಪಶ್ಚಿಮ ವಿಭಾಗದ ಹೆಚ್ಚುವರಿ ಆಯುಕ್ತ ವಿಕಾಸ್ ಕುಮಾರ್ ಕೂಡ ಆಗಮಿಸಿದ್ದಾರೆ. DGIGP ಅಲೋಕ್ ಮೋಹನ್ ನಿನ್ನೆನೇ ಅವರು ಬಂದು ಹೋಗಿದ್ದರು ಆಸ್ಪತ್ರೆಗೆ. ಈಗ ಹಿರಿಯ ಪೊಲೀಸ್ ಅಧಿಕಾರಿಗಳು, ಅವರೊಟ್ಟಿಗೆ ಕೆಲಸ ಮಾಡಿದಂಥ ಸಿಬ್ಬಂದಿ, ಅವರ ಆಪ್ತರು, ಸಂಬಂಧಿಕರು, ಸಾರ್ವಜನಿಕರು ಕೂಡ ಈಗ ಅಂತಿಮ ದರ್ಶನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವರಿಗೆ ಅಂತಿಮ ವಿದಾಯಗಳನ್ನು ಹೇಳ್ತಾ ಇದ್ದಾರೆ, ಕಣ್ಣೀರ ವಿದಾಯ ಹೇಳ್ತಾ ಇದ್ದಾರೆ. ಅವರು ನೆನೀತಾ ಇದ್ದಾರೆ. ಅವರೊಟ್ಟಿಗೆ ಕಳೆದಂಥ ಮೆಮೊರಿಯನ್ನು ಅಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ 1981ರ ಬ್ಯಾಚ್ ಅಧಿಕಾರಿ ಇವರು, IPS ಅಧಿಕಾರಿ. ಹರಪನಹಳ್ಳಿ, ಚಿಕ್ಕಮಗಳೂರು, ಶಿವಮೊಗ್ಗ, ಉತ್ತರ ಕನ್ನಡದಲ್ಲಿ ಪೊಲೀಸ್ ಅಧಿಕಾರಿಯಾಗಿ SP ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಮೊದಲು ASP ಆಗಿ ಅವರು ತಮ್ಮ ವೃತ್ತಿಯನ್ನು ಪ್ರಾರಂಭ ಮಾಡಿದರು ಕರ್ನಾಟಕದಲ್ಲಿ. ಅದಾದ ಮೇಲೆ ಬೆಂಗಳೂರು ಲೋಕಾಯುಕ್ತ SP ಆಗ್ತಾರೆ. ಮತ್ತು ಗೃಹ ರಕ್ಷಕ ಹೋಮ್ ಗಾರ್ಡ್ದು ಕೂಡ ಆಯುಕ್ತರಾಗ್ತಾರೆ. ಅದಾದ ಮೇಲೆ ಅಗ್ನಿಶಾಮಕ ದಳದಲ್ಲೂ ಕೂಡ ಅವರು ಕಾರ್ಯವನ್ನು ನಿರ್ವಹಣೆ ಮಾಡಿದ್ದಾರೆ. DGIGP ಆಗಿ 2015 ರಿಂದ 2017ರವರೆಗೆ 23 ತಿಂಗಳುಗಳ ಕಾಲ ಅವರು ಅಧಿಕಾರವನ್ನು ನಡೆಸಿದರು. 2017ರಲ್ಲಿ ನಿವೃತ್ತಿ ಆಗ್ತಾರೆ.